ಈ ಕೃಷ್ಣನ ಪೂಜೆಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಕೃಷ್ಣ ನೋಡಿದರೆ ದಿಗಂಬರನಾಗಿ ನಿಂತಿದ್ದಾರೆ. ಅದನ್ನೂ ಬಹಳ ರಮಣೀಯವಾಗಿ ವಾದಿರಾಜರು ಚಿಂತಿಸ್ತಾರೆ. ದಿಗಂಬರ, ದಿಗಂಬರ ಅಂತಂದ್ರೆ ಏನು? ಪುಟ್ಟ ಮಕ್ಕಳು ವಸ್ತ್ರ ಇಲ್ಲದೇನೆ ಇರ್ತಾರೆ, ದಿಗಂಬರ. ದಿಗಂಬರ ಅನ್ನೋ ಶಬ್ದದ ಅರ್ಥ ಏನು? ದಿಗಂಬರ ಅಂದರೆ, ಅಂಬರ ಅಂತಂದರೆ ಬಟ್ಟೆ ಅಲ್ವಾ? ಪೀತಾಂಬರ, ನೀಲಾಂಬರ. ಪೀತವಾದ ಅಂಬರ ಉಳ್ಳವನು, ಹಳದಿ ಬಟ್ಟೆ ಉಳ್ಳವನು, ನೀಲವಾದ ಬಟ್ಟೆ ಉಳ್ಳವನು. ಶೇಷದೇವರು ನೀಲಾಂಬರ, ನಾರಾಯಣ ಪೀತಾಂಬರ. ಅಂಬರ ಅಂದರೆ ಬಟ್ಟೆ. ದಿಗಂಬರ ಅಂತಂದರೆ ಅವನಿಗೆ ಪೀತವಾದ ಬಟ್ಟೆ ಇಲ್ಲ, ಹತ್ತಿಯ ಬಟ್ಟೆ ಇಲ್ಲ, ರೇಷ್ಮೆ ಬಟ್ಟೆ ಇಲ್ಲ, ದಿಕ್ಕುಗಳೇ ಬಟ್ಟೆ ಅಲ್ವಾ? ಯಾರಿಗೆ ದಿಕ್ಕೇ ಬಟ್ಟೆಯಾಗಿದೆಯೋ ಅವನು ತಾನೇ ದಿಗಂಬರ ಅಂತಂದರೆ. ಹೌದು, ಇದರಿಂದ ಏನು? ಕೃಷ್ಣ ಅಂತಾನೆ ನೋಡಿ, ನಾನು ದಿಗಂಬರನಾಗಿ ನಿಂತಿದ್ದೇನೆ ಅಲ್ವಾ? ದಿಗಂಬರ ದಿಗಂಬರ ಚಿಂತನೆ ಮಾಡಿ ಅಂತಾರೆ. ಏನಾಗತ್ತದರಿಂದ? ನಿಮಗೊಂದು ತತ್ವ ಅರ್ಥ ಆಗತ್ತೆ ಅಂತಾನೆ ಕೃಷ್ಣ. ಏನು ತತ್ವ ಅರ್ಥ ಆಗೋದು? ವಾದಿರಾಜರು ಅದನ್ನು ತಿಳಿಸಿಕೊಡ್ತಾರೆ, ಅರ್ಥ ಮಾಡಿಸ್ತಾರೆ. ಅಂಬರ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಬಟ್ಟೆ ಅಂತ ಅರ್ಥ, ಇನ್ನೊಂದು ಆಕಾಶ ಅಂತ ಅರ್ಥ. ಆಕಾಶ ಯಾವುದು? ಆಕಾಶ, ಆಕಾಶದ ಬಗ್ಗೆ ಬಹಳ ಗೊಂದಲ. ಆಕಾಶ ಯಾವುದು? ಎಲ್ಲ ಕಡೆ ವ್ಯಾಪ್ತವಾಗಿರೋದು, ಹಬ್ಬಿರೋದು, ಯಾವುದಕ್ಕೆ ತುದಿ ಮೊದಲೇ ಇಲ್ಲ, ಕೊನೆಯೇ ಇಲ್ಲ, ಅಂಥದ್ದು ಆಕಾಶ. ಆಕಾಶ ಒಂದು ಅಂತ ತಾರ್ಕಿಕರು ಹೇಳ್ತಾರೆ. ಆಕಾಶ ಒಂದು, ಅಖಂಡವಾಗಿರುವಂತಹ ಆಕಾಶ ಒಂದು. ಮತ್ತು ದಿಕ್ಕು, ದಿಕ್ಕು ಒಂದು. ಅದೇ ದಿಕ್ಕನ್ನು ಬೇರೆ ಬೇರೆ ಸನ್ನಿವೇಶಗಳಿಂದ ಅದನ್ನು ಪೂರ್ವ ಅಂತಲೂ ಹೇಳ್ತೇವೆ, ಪಶ್ಚಿಮ ಅಂತಲೂ ಹೇಳ್ತೇವೆ. ಈ ಭಾಗ ನನಗೆ ಪೂರ್ವ ಆಗಿದೆ, ಅದೇ ಮುಂದಿದ್ದವರಿಗೆ ಇದು ಪಶ್ಚಿಮ ಆಗಿರುತ್ತೆ. ಆದ್ದರಿಂದ ಒಂದೇ ಭಾಗ, ಇದು ಪೂರ್ವನೂ ಹೌದು, ಪಶ್ಚಿಮನೂ ಹೌದು. ಹೀಗಾಗಿ ದಿಕ್ಕು ಅನ್ನೋದು ಒಂದು, ಆಕಾಶ ಅನ್ನೋದು ಒಂದು ಅಂತ ವಾದ ಇದೆ. ಇದು ಬಹಳ ಬುದ್ಧಿವಂತರು ಅಂತ ಅನಿಸಿಕೊಂಡಿರುವ ತಾರ್ಕಿಕರ ವಾದ. ಈ ತಾರ್ಕಿಕರ ವಾದವನ್ನು ಖಂಡನೆ ಮಾಡಲಿಕ್ಕೆ ನಾನು ದೊಡ್ಡವನಾಗಿ ಅರ್ಜುನಿಗೆ ಉಪದೇಶ ಮಾಡಬೇಕಾದ್ರೆ ಗೀತೆ ರಚನೆ ಮಾಡಬೇಕಾಗಿಲ್ಲ, ಬಾಲಕೃಷ್ಣನಾಗಿ ತಾರ್ಕಿಕರ ವಾದವನ್ನು ಖಂಡನೆ ಮಾಡ್ತೇನೆ ಅಂತಂದ ಕೃಷ್ಣ. ಅವನು ದಿಗಂಬರನಾಗಿ ನಿಂತು ಈ ತಾರ್ಕಿಕರ ವಾದವನ್ನು ಖಂಡನೆ ಮಾಡಿದ ಅಂತ ವಾದಿರಾಜರು ಚಮತ್ಕಾರದಿಂದ ಹೇಳ್ತಾರೆ. ಹೇಗೆ? ನಾನೇನು? ನಾನು ದಿಗಂಬರ. ಅದರಿಂದ ಏನು ತಿಳಿಸಿದ ಕೃಷ್ಣ ಅಂತಂದರೆ, ದಿಗಂಬರ ಅಂಬರ ಬೇರೆ ಅಲ್ಲ, ದಿಕ್ಕು ಬೇರೆ ಅಲ್ಲ. ನಾವು ದಿಕ್ಕು ಅಂತ ಹೇಳ್ತೇವೆ, ಅಂಬರ ಅಂತ ಹೇಳ್ತೇವೆ. ಆಕಾಶ ದಿಕ್ಕು ಅನ್ನೋದು ಬೇರೆ ಅಲ್ಲವೇ ಅಲ್ಲ. ಬೇರೆ ತೋರಿಸಿ, ದಿಕ್ಕು ಅನ್ನೋದು ಯಾವುದು, ಆಕಾಶ ಅನ್ನೋದು ಯಾವುದು ತೋರಿಸಿ ನೋಡೋಣ ಅಂತೆ. ಅವಕಾಶವನ್ನು ಯಾವುದು ಕಲ್ಪಿಸಿ ಕೊಡ್ತದೋ ಅದು ತಾನೇ ಆಕಾಶ. ಅದಕ್ಕಿಂತ ಬೇರೆಯಾದಂತಹ ದಿಕ್ಕು ಅಂತ ಅನ್ನೋದು ಯಾವುದಾದ್ರೂ ಇದೆಯಾ? ಇಲ್ಲವೇ ಇಲ್ಲ. ಆಕಾಶಕ್ಕಿಂತ ಬೇರೆಯಾದಂತಹ ದಿಕ್ಕು ಅನ್ನೋದಿಲ್ಲ. ಈ ಪ್ರಮೇಯ ಪ್ರಾಯ ಅನೇಕರಿಗೆ ಅರ್ಥ ಆಗಿಲ್ಲ, ಇದು ಗೊತ್ತಾಗಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅನೇಕ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾಗತ್ತೆ. ನ್ಯಾಯಸುಧಾ ಓದಿದಾಗ ಅರ್ಥ ಆಗತ್ತೆ ಈ ಪ್ರಮೇಯ. ವಾದಿರಾಜರಂತಾರೆ, ನಾನು ಕಾವ್ಯದಲ್ಲೇ ಇದನ್ನು ತಿಳಿಸಿಕೊಡ್ತೇನೆ ಅಂತಾರೆ. ಕಾವ್ಯದಲ್ಲೇ ಚಮತ್ಕಾರದಲ್ಲಿ ಈ ಪ್ರಮೇಯವನ್ನು ವಾದಿರಾಜರು ಅರ್ಥ ಮಾಡಿಸಿದರು. ಈಗ ನೋಡಿ, ಎಲ್ರಿಗೂ ಸ್ಪಷ್ಟ ಆಯಿತು. ಏನು? ದಿಕ್ಕು ಬೇರೆಯಲ್ಲ, ಆಕಾಶ ಬೇರೆಯಲ್ಲ. ಅದು ಹೇಗೆ ಗೊತ್ತಾಯಿತು? ಬಾಲಕೃಷ್ಣ ತಿಳಿಸಿಕೊಟ್ಟಿದ್ದಾರೆ. ಏನು ತಿಳಿಸಿಕೊಟ್ಟ? ದಿಕ್ಕು ಬೇರೆಯಲ್ಲ, ಅಂಬರ ಬೇರೆ ಅಲ್ಲ ಅಂತ ತಿಳಿಸಿಕೊಟ್ಟ. ಅವನು ದಿಗಂಬರನಾಗಿ ನಿಂತ, ದಿಕ್ಕು ಬೇರೆಯಲ್ಲ, ಅಂಬರ ಬೇರೆಯಲ್ಲ ಅನ್ನೋದನ್ನು ತಿಳಿಸಿಕೊಟ್ಟ. ಅದರಿಂದ ನಮಗರ್ಥ ಆಯಿತು, ಆಕಾಶ ಮತ್ತು ದಿಕ್ಕುಗಳು ಬೇರೆ ಅಲ್ಲ, ಅದು ಒಂದೇ ಅನ್ನೋದು ನಮಗರ್ಥ ಆಯಿತು. ಅದನ್ನು ಬಾಲಕೃಷ್ಣ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಬಾಲಕೃಷ್ಣನಿಗೆ, ದಿಗಂಬರನಾದ ಬಾಲಕೃಷ್ಣನಿಗೆ ನನ್ನ ನಮಸ್ಕಾರ ಅಂತಾರೆ ವಾದಿರಾಜರು. ಹೀಗೆ ಕೃಷ್ಣ ಹೀಗೆ ಶಿಶುರೂಪದಲ್ಲಿ ನಿಂತೂ ಕೂಡ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಚಿಂತನೆ ಮಾಡುವವರಿಗೆ ಎಲ್ಲ ಕಡೆ ತತ್ವಗಳು ಕಾಣಿಸ್ತವೆ. ಚಿಂತನೆ ಮಾಡದೇ ಇದ್ದವರಿಗೆ ಗೀತೆಯಲ್ಲೂ ತತ್ವ ಅರ್ಥ ಆಗಲ್ಲ. ವಾದಿರಾಜರು ಹೀಗೆ ಆ ಕೃಷ್ಣನ ಸುಂದರವಾದ ಆ ರೂಪದ ಚಿಂತನೆಯನ್ನು ಮಾಡ್ತಾ ಇಷ್ಟು ಪ್ರಮೇಯಗಳನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಇಂತಹ ಕೃಷ್ಣ ಆಟಾಡ್ತಾ ಇದ್ದಾನೆ. ಗೋಪೀ ಗೃಹಾಂಗಣತಲೆ ರಣದಂಘ್ರಿವೇಶೋ ಗೋವತ್ಸ ಕೈಸ್ಸಹ ಚರನ್ ರಜಸಾನುಷಿಕ್ತಃ ಗೋವತ್ಸ ಕೈಸ್ಸಹ ಚರನ್ ರಜಸಾನುಷಕ್ತಃ ದೇಹಾಭಿಮಾನರಹಿತೈರ್ದಿವಿ ಸಂಸ್ತುವದ್ಭಿಃ ದೇವೈಶ್ಚ ದೃಶ್ಯ ವಿಭವೋ ದಯಿತಾ ಸಮೇತೈಃ ಶಾರ್ದೂಲರಮ್ಯ
ಈ ಶ್ಲೋಕಗಳನ್ನು ಅವ್ರು ಏನು ಹೇಳ್ತಾರೆ, ಈ ಪ್ರಮೇಯವನ್ನು ಕಣ್ಣು ಮುಚ್ಚಿ ಚಿಂತನೆ ಮಾಡಬೇಕು. ಆ ಬಾಲಕೃಷ್ಣ ರೂಪವನ್ನು ತಂದುಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ. ವೇದವ್ಯಾಸ ರೂಪ ಚಿಂತನೆ ಮಾಡಿ, ಹಯಗ್ರೀವ ರೂಪ ಚಿಂತನೆ ಮಾಡಿ, ಕಪಿಲ ರೂಪ ಚಿಂತನೆ ಮಾಡಿ, ದತ್ತಾತ್ರೇಯ ರೂಪ ಚಿಂತನೆ ಮಾಡಿ ನಮ್ಮ ಮನಸ್ಸಿಗೆ ಬರಲ್ಲ. ಸುಲಭವಾಗಿ ಆ ರೂಪಗಳ ಚಿಂತನೆಯನ್ನು ಮಾಡಿ ಆ ರೂಪಗಳಿಂದ ನಾವು ಅನುಗ್ರಹವನ್ನು ಪಡೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಸಾಧ್ಯ ಆಗೋದಿಲ್ಲ. ಅದಕ್ಕಂತಾರೆ ನೀವು ಸುಲಭವಾಗಿ ಯಾವ ರೂಪ ಚಿಂತನೆ ಮಾಡಬಹುದು? ಕೃಷ್ಣ ರೂಪ, ಅದರಲ್ಲಿಯೂ ಕೂಡ ಬಾಲಕೃಷ್ಣ ಚಿಂತನೆ ಮಾಡಿ ಅಂತಾರೆ ವಾದಿರಾಜರು. ಬಾಲಕೃಷ್ಣನ ಚಿಂತನೆಯನ್ನು ಮಾಡಿ ಆ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಆ ಭಗವಂತನ ರೂಪವನ್ನು, ಶಿಶುರೂಪವನ್ನು ತಂದುಕೊಳ್ಳಿ. ಆ ಕೃಷ್ಣನ ಪರಮಾನುಗ್ರಹ ಆಗತ್ತೆ. ಶಾರ್ದೂಲ ರಮ್ಯ ನಖರಂಜಿತ ಕಂಠದೇಶ ಸಾಸೂಯ ದಾನವನಿಕಾಯವನೇ ಹುತಾಶಃ ಹಾರಸ್ಫುರತ್ ಕಟಕ ಕಂಕಣನೂಪುರ ಶ್ರೀ ಹಾಸಪ್ರಕಾಶಿತ ದಿಶಾ ಪಟಲಸ್ಸ ಬಾಲಃ ನವ್ಯಸ್ಖಲದ್ ವಚನ ನಂದಿತ ಸರ್ವಲೋಕ ಸುವ್ಯಕ್ತ ಕುಂತಲತತೆ ಸುಭಗಾಗ್ರಗಣ್ಯ ದಿಗ್ವಸ್ತ್ರ ದರ್ಶಿತ ಕಟಿ ದಿನನಾಥ ದೀಪ್ತಿ ಹೃದ್ಗಸ್ಸದಾಸ್ತು ಸಶಿಶು ಹೃದಯಂಗಮೋ ಮೇ. ಆ ಅತ್ಯಂತ ಸುಂದರನಾದಂತಹ ಶ್ರೀಕೃಷ್ಣ ಯಾವಾಗಲೂ ಆ ಬಾಲಕೃಷ್ಣ ನಮ್ಮ ಹೃದಯದಲ್ಲಿ ನೆಲೆಸಿರಲಿ. ಹೃದ್ಗಸ್ಸದಾಸ್ತು ಶಶಿಶು, ಆ ಶಿಶುವಾಗಿರುವಂತಹ ಶ್ರೀಕೃಷ್ಣ ನಮ್ಮ ಹೃದಯದಲ್ಲಿರಲಿ. ಎಂತಹ ಕೃಷ್ಣ! ಗೋಪೀ ಗೃಹಾಂಗಣತಲೆ ರಣದಂಘ್ರಿವೇಷ, ಗೊಲ್ಲತಿಯರ ಮನೆಯ ಅಂಗಳದಲ್ಲಿ ಆಟವಾಡ್ತಾ ಇರುವಂತಹ ಕೃಷ್ಣ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಅಲ್ಲಿ ಎಲ್ಲ ಆ ಕಾಲ್ಗೆಜ್ಜೆಗಳಿಂದ ಶಬ್ದಗಳನ್ನು ಮಾಡ್ತಾ ಆಟವಾಡ್ತಾ ಇರುವಂತಹ ಶ್ರೀಕೃಷ್ಣ. ಆ ಬಾಲಕೃಷ್ಣ ಆ ವಯಸ್ಸಿನಲ್ಲೇ ಅಂಬೆಗಾಲಿಡ್ತಾನೆ, ಹೆಜ್ಜೆಯನ್ನಿಡ್ತಾನೆ. ಅವನು ಪುಟ್ಟ ಪುಟ್ಟ ಕರುಗಳನ್ನು ಆಟಾಡಿಸ್ತಾ ಇದ್ದಾನೆ, ಆ ಕರುಗಳನ್ನು ಮೈ ಸವರ್ತಾ ಇದ್ದಾನೆ, ಅವುಗಳ ಜೊತೆಯಲ್ಲಿ ಹೆಜ್ಜೆಗಳನ್ನಿಡ್ತಾ ಇದ್ದಾನೆ. ಗೋವುಗಳು, ಕರುಗಳು, ಅದರ ಜೊತೆ ಅದರ ಮಧ್ಯದಲ್ಲಿ, ಗೋವುಗಳ ಮಧ್ಯದಲ್ಲಿರುವ ಆ ಕರುಗಳ ಮಧ್ಯದಲ್ಲಿರುವಂತಹ ಶ್ರೀಕೃಷ್ಣ ಆ ಅಂಗಳದಲ್ಲಿರುವಂತಹ ಮಣ್ಣಿನಿಂದ ಅಲಂಕೃತನಾಗಿದ್ದಾನೆ. ಅವನು ಮೈಮರೆತಿದ್ದಾನೆ, ಅವನು ನೋಡುವವರು ಮೈಮರಿತಾ ಇದ್ದಾರೆ. ಆ ಕೃಷ್ಣ ಮೈಮರೆತು ತನ್ನ ಮೈಗೆಲ್ಲ ಮಣ್ಣು ಹಚ್ಚಿಕೊಂಡಿದ್ದಾನೆ. ಇಂಥ ಕೃಷ್ಣನನ್ನು ನೋಡ್ತಾ ದೇವತೆಗಳು ಆಕಾಶದಲ್ಲಿ ಅವರು ಮೈಮರೆತಿದ್ದಾರೆ. ದೇಹಾಭಿಮಾನ ರಹಿತೈಹಿ ದಿವಿ ಸಂಸ್ತುವದ್ಭಿ, ಆ ದೇವತೆಗಳು ಮೈಮರೆತು ಆ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಂಥವರೂ ಕೂಡ ಕಣ್ಣು ತುಂಬಿಸಿಕೊಳ್ತಾ ಇರುವಂತಹ ಆ ಗೋಕುಲದಲ್ಲಿ ಗೋವುಗಳ ಕರುಗಳ ಮಧ್ಯದಲ್ಲಿರುವ ಆ ಬಾಲಕೃಷ್ಣ. ಕಂಠದಲ್ಲಿ ಮಕ್ಕಳಿಗೆ ಹೆದರಿಕೆ ಆಗಬಾರದು ಅಂತ ತಂದೆ ಹುಲಿ ಉಗುರನ್ನು ಹಾಕ್ತಾರೆ. ಆ ರೀತಿಯಲ್ಲಿ ಹುಲಿ ಉಗುರಿನ ಆಭರಣವನ್ನು ಕೃಷ್ಣನ ಕಂಠದಲ್ಲಿ ಹಾಕಿದ್ದಾರೆ. ಅಂತಹ ಯಾರ ಹೆಸರನ್ನು ಹೇಳಿದರೆ ಹೆದರಿಕೆ ಹೊರಟು ಹೋಗುತ್ತೆ. ಯಾರ ಹೆಸರನ್ನು ಹೇಳುವವರ ಪಾದಸ್ಪರ್ಶ ಮಾಡಿದ್ರೇ ಹೆದರಿಕೆ ಹೊರಟು ಹೋಗತ್ತೆ. ಅಂತಹ ಕೃಷ್ಣ ತನ್ನ ತಂದೆ ಹಾಕಿದ್ದು ಅಂತ ಹುಲಿ ಉಗುರನ್ನು ಕೂಡ ಪ್ರೀತಿಯಿಂದ ತನ್ನ ಕೊರಳಿನಲ್ಲಿ ಧರಿಸಿದ್ದಾನೆ. ನಮ್ಮನ್ನೂ ಕೂಡ ತನ್ನ ಹೃದಯದಲ್ಲಿ ಧರಿಸಲಿ. ಶಾರ್ದೂಲ ರಮ್ಯ ನಖರಂಜಿತ ಕಂಠದೇಶ, ಇವನೆಂಥವನು? ಸಾಸೂಯ ದಾನವನಿಕಾಯವನೇ ಹುತಾಶಃ, ದಾನವರೆಂಬುವಂತಹ ಕಾಡಿಗೆ, ದಾನವರ ಕಾಡಿಗೆ ಅವನು ಕಾಡಿಗಿಚ್ಚಾಗಿದ್ದಾನೆ. ಅಂಥವನು ಆ ಕಾಡಿಗಿಚ್ಚಿನಲ್ಲಿ ಸಿಂಹ ಹುಲಿಗಳು ಹೊರಟೋಗಿಬಿಡುತ್ತವೆ. ಹುಲಿ ಉಗುರನ್ನು ಹೆದರಿಕೆ ಹೋಗಲಿ ಅಂತ ಇವನ ಕೊರಳಿಗೆ ಅವನ ತಂದೆ ಹಾಕಿದ್ದಾನೆ. ಅಂತಹ ಬಾಲಕೃಷ್ಣ ಕೊರಳಿನಲ್ಲಿ ಹಾರ, ಕೈಯಲ್ಲಿ ಕಡಗ, ಕಾಲಿನಲ್ಲಿ ಕಾಲ್ಗೆಜ್ಜೆ, ಅದರಿಂದ ಅದಕ್ಕೆ ಶೋಭೆಯನ್ನು ಕೊಡುತ್ತಾ ಸುಂದರನಾಗಿ ಕಾಣಿಸ್ತಾ ಇದ್ದಾನೆ. ಮಂದಹಾಸವನ್ನು ಬೀರುತ್ತಾ ಇದ್ದಾನೆ. ಅವನ ಮಂದಹಾಸದಿಂದ ದಿಕ್ಕುಗಳೆಲ್ಲವೂ ಕೂಡ ಪ್ರಕಾಶಿತವಾಗ್ತಾ ಇವೆ. ಆ ಶುಭ್ರವಾದ ದಂತ ಪಂಕ್ತಿ, ಕೃಷ್ಣನ ಆ ಹಲ್ಲಿನ ಸಾಲು ಒಮ್ಮೆ ಬಾಯಿ ತೆರೆದು ನಕ್ಕ ಅಂತಂದರೆ ಎಲ್ಲ ಜಗ್ಗಂತ ಬೆಳಕಾಗತ್ತೆ. ಅಷ್ಟು ಪ್ರಕಾಶಮಾನವಾದಂತಹ ಆ ಮಂದಹಾಸ. ಪುಟ್ಟ ಪುಟ್ಟದಾಗಿ ಅವನು ಹೆಜ್ಜೆ ಇಡ್ತಾನೆ, ಪುಟ್ಟ ಪುಟ್ಟದಾಗಿ ಮಾತಾಡ್ತಾನೆ, ಅದರಲ್ಲೂ ತೊದಲು ನುಡಿಗಳನ್ನು ಆಡ್ತಾನೆ. ಲಕ್ಷ್ಮೀಪತಿ, ವಾಗ್ದೇವತೆಗೆ ಅಭಿಮಾನಿ, ವಾಗ್ದೇವತೆಗೆ ಪತಿಯಾದಂತಹ ಶ್ರೀಕೃಷ್ಣ ವಾಚಸ್ಪತಿಯ ಪತಿ, ಅವನು ತೊದಲು ನುಡಿಗಳನ್ನು ಆಡ್ತಾ ಇದ್ದಾನೆ. ಅದರಿಂದ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಅಯ್ಯೋ, ಎಷ್ಟು ಮಗು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ,
ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾ ಇದೆ ಅಂತ ಎಲ್ಲರೂ ಕೂಡ ಆನಂದ ಪಡ್ತಾ ಇದ್ದಾರೆ. ಅವನ ಕೇಶರಾಶಿ, ಅವನ ಸೌಂದರ್ಯ ಅಂತಂದರೆ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಇವನಂತೆ ಸುಂದರನಾಗಿದ್ದಾನೆ, ಯಾವುದು ಹೋಲಿಕೆನೇ ಇಲ್ಲ. ಸುಂದರರಲ್ಲಿ ಅಗ್ರೇಸರನಾದಂಥವನು, ಅತ್ಯಂತ ಸುಂದರನಾದಂಥವನು. ಅಂತಹ ಬಾಲಕೃಷ್ಣ ದಿಗಂಬರನಾಗಿ ಅವನು ಅಲ್ಲಿ ಸಂಚರಿಸ್ತಾ ಇದ್ದಾನೆ. ಅಂತಹ ಗೊಲ್ಲತಿಯರ ಯಶೋದೆಯ ಮನೆಯ ಅಂಗಳದಲ್ಲಿ ಹಸು ಕರುಗಳ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವ ಶ್ರೀಕೃಷ್ಣ ನಮ್ಮ ಹೃದಯದಲ್ಲಿಯೂ ಕೂಡ ಶೋಭಿಸಲಿ, ರಾರಾಜಿಸಲಿ ಅಂತ ವಾದಿರಾಜರು ಪ್ರಾರ್ಥಿಸ್ತಾ ಇದ್ದಾರೆ. ಈ ರೀತಿಯ ಪ್ರಾರ್ಥನೆಯನ್ನು ನಾವು ಮಾಡಬೇಕು, ಇಂತಹ ಚಿಂತನೆಯನ್ನು ನಾವು ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಕೃಷ್ಣ ನಿಂತ, ಹೆಜ್ಜೆ ಇಟ್ಟ, ಅಂಗಳಕ್ಕೆ ಬಂದವನೇ ಗೊಲ್ಲತಿಯರ ಮನೆಗಳಿಗೆ ಹೋಗ್ತಾ ಇದ್ದಾನೆ, ಮನೆಗಳಿಗೆ ದಾಳಿ ಮಾಡ್ತಾನೆ. ಅವನು ಮನೆಗಳಿಗೆ ಹೋಗಿ ಹಾಲು ಮೊಸರು ಬೆಣ್ಣೆಗಳನ್ನು ಕದೀತಾ ಇದ್ದಾನೆ ಕೃಷ್ಣ. ಬಹಳ ಪ್ರಸಿದ್ಧವಾಗಿರುವಂತಹ ಶ್ರೀಕೃಷ್ಣನ ಲೀಲೆ ನವನೀತ ಚೋರ, ಕೃಷ್ಣ ಬೆಣ್ಣೆಯ ಕಳ್ಳ. ಅದೇ ಬಹಳ ಚಂದ. ಕೃಷ್ಣನ ಆ ಬೆಣ್ಣೆಯ ಕಳ್ಳತನ ಏನಿದೆ, ಅದರಲ್ಲಿ ಏನಿದೆ ಕಳ್ಳತನ? ತನ್ನದೇ ಆದ ವಸ್ತು. ಇದು ಆಟ ಅಷ್ಟೇ, ಅದು ಕೃಷ್ಣನ ಲೀಲೆ ಅಷ್ಟೇ. ಈಶಾವಾಸ್ಯಮಿದಂ ಸರ್ವಂ, ಜಗತ್ತಿನಲ್ಲಿರೋದು ಪ್ರತಿಯೊಂದೂ ಕೂಡ ಅವನದ್ದೇ. ಅವನದ್ದಲ್ಲದ್ದು ಏನಿದೆ? ತನ್ನದಲ್ಲದ ವಸ್ತುವನ್ನು ತಾನು ತಗೊಂಡ್ರೆ ಆವಾಗ ಕಳ್ಳ ಅಂತ ಹಾಕ್ತಾನೆ. ಅವನದಲ್ಲದ್ದು ಏನಿದೆ ಜಗತ್ತಿನಲ್ಲಿ? ಕೃಷ್ಣ ಅವನ ಲೀಲೆಯನ್ನು ತೋರುತ್ತಾ ಇದ್ದಾನೆ. ಅವನು ಮನೆಗಳಿಗೆ ಹೋಗಿ ಹಾಲು ಮೊಸರು ಬೆಣ್ಣೆಗಳನ್ನು ಸ್ವೀಕರಿಸ್ತಾ ಇದ್ದಾನೆ. ವಾದಿರಾಜರಂತಾರೆ, ಯಾಕೆ ಮಾಡಬೇಕಿತ್ತು ಈ ಕೆಲಸ? ಕೃಷ್ಣ ಇಂತಹ ಕೆಲಸ ಯಾಕೆ ಮಾಡಬೇಕಾಗಿತ್ತು? ಜಗತ್ತಿನಲ್ಲಿ ಇದ್ದವರೆಲ್ಲ ಬೈತಾ ಇದ್ದಾರಲ್ಲ, ನಿಮ್ಮ ದೇವರು ಕಳ್ಳ ಅಂತ ಬೈತಾ ಇದ್ದಾರೆ, ಜಾರ ಚೋರ ಅಂತೆಲ್ಲ ಬೈತಾ ಇದ್ದಾರೆ. ಹಾಗೆ ಬಯಸ್ಕೊಳ್ಳುವಂಥ ಕೆಲಸ ಯಾಕೆ ಮಾಡಬೇಕಾಗಿತ್ತು? ನಮ್ಮ ಕೃಷ್ಣ ದೇವರಾಗಿರಬಾರದ? ಯಾಕಿಂಥ ಕೆಲಸ ಮಾಡಬೇಕಾಗಿತ್ತು? ಈ ಕಳ್ಳತನದ ಕೆಲಸ ಅವನಿಗ್ಯಾಕೆ ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ವಾದಿರಾಜರಂತಾರೆ, ಇಲ್ಲ, ಅದಕ್ಕೊಂದು ರಹಸ್ಯ ಇದೆ ಅಂತಾರೆ. ಏನಪ್ಪ ಅಂಥ ರಹಸ್ಯ? ಅವನಿಗೊಂದು ದೊಡ್ಡ ಸಮಸ್ಯೆ, ಒಂದು ಸವಾಲು ಎದುರಾಗಿತ್ತು. ಏನದು ಅಂತಂದರೆ, ಕೆಲವರದ್ದು ಆಕ್ಷೇಪ ನೋಡಿ, ದೇವರ ಹತ್ರ ಬಂದು ಆಕ್ಷೇಪ. ಏನು ಸ್ವಾಮಿ, ನೀನು ಅನ್ಯಾಯ ಮಾಡ್ತಾ ಇದ್ದಿ. ಯಾಕೆ ಅನ್ಯಾಯ? ನಾನೇನು ಅನ್ಯಾಯ ಮಾಡಿದೆ? ನೋಡು, ನಾವೆಲ್ಲ ಕಷ್ಟಪಟ್ಟು ಆಹಾರದ ನಿಯಮಗಳನ್ನು ಪಾಲಿಸಿ, ಎಲ್ಲೋ ಗೆಡ್ಡೆ ಗೆಣಸುಗಳನ್ನು ತಿಂದು, ಹಣ್ಣುಗಳನ್ನು ತಿಂದು, ಇಲ್ಲ ಅದನ್ನು ಬಿಟ್ಟು ಬರೀ ಎಲೆಗಳನ್ನು, ಒಣಗಿದ ಎಲೆಯನ್ನು ತಿಂದು, ನೀರು ಕುಡಿದು, ಚಳಿ ಮಳೆ ಗಾಳಿ ಬಿಸಿಲುಗಳಿಗೆ ಮೈಯೊಡ್ಡಿ ಕಷ್ಟಪಟ್ಟು ಕಾಡಿನಲ್ಲಿದ್ದು ಮನೆಯೆಲ್ಲ ಬಿಟ್ಟು ಅಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದರೆ ನಮಗೆ ನೀನು ಅನುಗ್ರಹ ಮಾಡಿದೆಯ, ಪರಮಾನುಗ್ರಹ ಮಾಡಿದೆ, ಇಲ್ಲ ಅಂತಲ್ಲ, ಮೋಕ್ಷವನ್ನು ಕೊಟ್ಟಿದ್ದೆ. ಆದರೆ ನಮಗೆ ಯಾವ ಮೋಕ್ಷವನ್ನು ಕೊಟ್ಟಿದ್ದಿ? ಇಷ್ಟು ಕಷ್ಟಪಟ್ಟಂತಹ ನಮಗೆ ಯಾವ ಮೋಕ್ಷವನ್ನು ನೀನು ಕೊಟ್ಟಿದ್ದಿ? ಯಾವ ಕಷ್ಟವನ್ನೂ ಪಡೆದೇನೆ ಮನೆಯಲ್ಲಿ ಸುಖವಾಗಿ ತಿಂದು ಉಂಡು ಗುಂಡುಗುಂಡಕ್ಕಾಗಿರುವಂತಹ ಈ ಮಹಿಳೆಯರಿಗೂ ಕೂಡ ಇದೇ ಮೋಕ್ಷವನ್ನು ಕೊಡ್ತಾ ಇದ್ದೀಯಲ್ಲ, ಇದು ಯಾವ ನ್ಯಾಯ? ಇದು ನೀನು ಸ್ತ್ರೀ ಪಕ್ಷಪಾತಿ ಆಗಲಿಲ್ವಾ? ಪಕ್ಷಪಾತ ಇದು, ನೀನು ಮಾಡ್ತಾ ಇರುವಂಥ ಪಕ್ಷಪಾತ ಅಂತ ಏನಾದರೂ ನಾಳೆ ಮೋಕ್ಷಕ್ಕೆ ಬಂದಂತಹ ಋಷಿಗಳು ಮುನಿಗಳು ಆಕ್ಷೇಪ ಮಾಡಿದರೆ ಏನು ಮಾಡಬೇಕು? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅವರಿಗೆ ಉತ್ತರ ಕೊಡೋದು ಹೇಗೆ ಅಂತ ವಿಚಾರ ಮಾಡಿದ್ನಂತೆ ಕೃಷ್ಣ. ಒಂದು ಉಪಾಯ ಹೊಳಿತಂತೆ. ಏನು ಉಪಾಯ? ಇವರ ಮನೆಗಳಿಗೆ ಹೋಗಿ ಹಾಲನ್ನು ಕದ್ದರೆ ಆವಾಗ ಅವರಿಗೆ ಉತ್ತರ ಕೊಡಬಹುದು ಅಂತ. ಏನು ಅದಕ್ಕೂ ಇದಕ್ಕೂ ಏನು ಸಂಬಂಧ? ವಾದಿರಾಜರಂತಾರೆ, ನಾರೀಣಾಮಪಿ ಮೋಕ್ಷದ ಕಿಮಿತಿ ನೋ ದದ್ಯಾ ವಿಶುದ್ಧಾತ್ಮನಾಂ ಅಸ್ಮಾಕಂತ್ವಿತಿ ಯೋಗಿ ಪೂಗ ಮನಸಾಂ ಕೋಪಂ ವಿಧುನ್ವನ್ನಿವ ಗೋಪಸ್ತ್ರೀ ನಿಕರಸ್ಯ ದುಗ್ಧ ಜಲಧಿಂ ಸ್ವಂದಾತು ಕಾಮೋ ಹರಿಃ ತದ್ಗೇಹಸ್ಥಿತ ದುಗ್ಧ ಮಂಡಲಮಥೋ ಮುಷ್ಣಶ್ಚಚಾರೌ ರಜೇ. ಮನೆಗಳಿಗೆ ಹೋಗಿ ಹಾಲನ್ನು ಕದ್ದ, ಅವರಿಗೆ ಉತ್ತರವನ್ನು ಸಿದ್ಧತೆ ಮಾಡಿಕೊಂಡ. ಹೇಗೆ ಆ ಉತ್ತರದ ಸಿದ್ಧತೆ ಆದದ್ದು ಹೇಗೆ ಅಂತಂದರೆ ಅದಕ್ಕೆ ವಾದಿರಾಜರಂತಾರೆ, ದೇವರದ್ದೊಂದು ನಿಯಮ ಇದೆ, ನಿಮಗೆ ಗೊತ್ತು ತಾನೆ ನನ್ನ ನಿಯಮ. ಏನು ನಿಯಮ? ಕೊಟ್ಟುದನ್ನು ಅನಂತ ಮಡಿ ಮಾಡಿ. ಯಾರು ನನಗೆ ಯಾವುದನ್ನು ಕೊಡ್ತಾರೆ ಅದನ್ನು ನಾನು ಅನಂತಪಟ್ಟು ಮಾಡಿ ಕೊಡ್ತೇನೆ, ಇದು ನನ್ನ ನಿಯಮ. ಅದಕ್ಕೆ ನೋಡಿ, ಅವರೆಲ್ಲ ಇಲ್ಲಿದ್ದಾರೆ, ಏನು ಸಂಬಂಧ ಅಂದರೆ ಕೃಷ್ಣ ಅಂತಾನೆ, ನಾನು ಅವ್ರ ಮನೆಗೆ ಹೋದೆ. ನಾನು ಅವ್ರ ಮನೆಗೆ ಹೋದಾಗ ಅವರೆಲ್ಲ ಏನು ಮಾಡಿದರು? ನನಗೆ ಹಾಲು ಕೊಟ್ಟರು.
ನಾನೇನು ಮಾಡಿದೆ? ನೀವು ನನಗೆ ಹಾಲು ಕೊಟ್ಟಿದ್ದೀರಿ, ತಗೊಳ್ಳಿ. ನನಗೆ ಕೊಟ್ಟದ್ದನ್ನು ನಾನು ನಿಮಗೆ ಅನಂತ ಪಟ್ಟು ಮಾಡಿ ಕೊಡ್ತಾ ಇದ್ದೇನೆ ಅಂತಂದ. ಅನಂತ ಪಟ್ಟಾದಾಗ, ಅವರು ಕೊಟ್ಟ ಹಾಲೇ ಅನಂತ ಪಟ್ಟಾದಾಗ ಏನಾಯಿತು? ಅದು ಕ್ಷೀರ ಸಮುದ್ರ ಆಯಿತು. ಅದಕ್ಕೇನಾಯಿತು? ಬನ್ನಿ, ನಿಮಗೆ ಕ್ಷೀರ ಸಮುದ್ರ ಇದೆ ಬನ್ನಿ ಅಂತ ಹೇಳಿ ಯಾರೆಲ್ಲ ನನಗೆ ಹಾಲು ಕೊಟ್ಟಿದ್ದಾರೋ ಅವರನ್ನೆಲ್ಲ ಕ್ಷೀರ ಸಮುದ್ರದಲ್ಲಿ ತಂದಿಟ್ಟೆ. ಆವಾಗ ಅವರಿಗೆಲ್ಲ ಉತ್ತರ ಸಿಕ್ತು ನೋಡಿ. ಯಾರೆಲ್ಲ ಆಕ್ಷೇಪ ಮಾಡಿದರು, ಯಾಕೆ ಇಲ್ಲಿ ಇಟ್ಟಿದ್ದಿ, ಯಾಕೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಿ? ಅವರು ನನಗೆ ಹಾಲು ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಕ್ಷೀರ ಸಮುದ್ರದಲ್ಲಿ ಇಟ್ಟಿದ್ದೇನೆ ಅಂತ ನಾನು ಉತ್ತರ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಶ್ರೀಕೃಷ್ಣ ಮನೆ ಮನೆಗಳಿಗೆ ಹೋಗಿ, ಮೋಕ್ಷ ಇರೋದು ಎಲ್ಲಿ? ಶ್ವೇತದ್ವೀಪ ಇರೋದು ಕ್ಷೀರ ಸಮುದ್ರದ ಮಧ್ಯದಲ್ಲಿ, ಹಾಲಿನ ಘನಭಾಗ ಮಧ್ಯದಲ್ಲಿ, ಅದು ಬಿಳಿಯಾದಂತಹ ಶುಭ್ರವಾದಂತಹ, ಅದಕ್ಕೆ ಶ್ವೇತದ್ವೀಪ, ಬಿಳಿಯಾದಂತಹ ದ್ವೀಪ. ಅದರಲ್ಲಿ ರತ್ನಗಳ ಆ ಕೆತ್ತನೆಗಳು ಮತ್ತೊಂದು ಅದೆಲ್ಲವೂ ಕೂಡ ಸುಂದರವಾಗಿದೆ. ಆ ಬಿಳಿಯಾದಂತಹ ದ್ವೀಪದಲ್ಲಿ ಅಲ್ಲಿ ಮಧ್ಯದಲ್ಲಿ ಆ ಶ್ವೇತ ಭವನ, ಅದರಲ್ಲಿ ಆ ರತ್ನಗಳು ಎಷ್ಟು ಸುಂದರವಾಗಿರುತ್ತದೆ. ಅಂತಹ ಸುಂದರವಾದ ಆ ಶ್ವೇತದ್ವೀಪದಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮ ನೆಲೆಸಿದ್ದಾನೆ. ಆ ತನ್ನ ದಿವ್ಯವಾದ ಭವನದಲ್ಲಿ ಇವರನ್ನೆಲ್ಲ ಒಯ್ದು ಇಡ್ತಾ ಇದ್ದಾನೆ. ಅಂದರೆ ಇವರೆಲ್ಲರೂ ಕೂಡ ಮೋಕ್ಷಕ್ಕೆ ಅರ್ಹರು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಸುಮ್ಮನೆ ಹೋಗಿದ್ದಲ್ಲ, ಇವರೆಲ್ಲ ಮೋಕ್ಷಕ್ಕೆ ಅರ್ಹರು. ಇದರ ಜೊತೆಯಲ್ಲಿ ವಾದಿರಾಜರು ಇದನ್ನು ಹೀಗೆ ಚಮತ್ಕಾರದಿಂದ ವರ್ಣನೆ ಮಾಡ್ತಾ ನಮಗೆಲ್ಲ ಕಿವಿ ಮಾತನ್ನು ಹೇಳ್ತಾರೆ, ನೀವು ಮೋಕ್ಷಕ್ಕೆ ಹೋಗಬೇಕಾ? ದಿನನಿತ್ಯವೂ ದೇವರಿಗೆ ಹಾಲಿನ ನೈವೇದ್ಯವನ್ನು ಇಡೋದಕ್ಕೆ ತಪ್ಪಬೇಡಿ, ಮರಿಬೇಡಿ. ನಿತ್ಯ ಹಾಲಿನ ಸಮರ್ಪಣೆಯನ್ನು ದೇವರಿಗೆ ಮಾಡಿ. ಯಾಕ್ರಿ ನಾವು ಒಂದು ಲೋಟ ಹಾಲನ್ನು ದೇವರಿಗೆ ಇಟ್ಟರೆ ನಮಗೇನಾಗತ್ತೆ ಅನ್ನಬೇಡಿ. ನೀವು ಒಂದು ಲೋಟ ಹಾಲಿಟ್ಟರೆ ಅದು ಅನಂತ ಪಟ್ಟಾಗತ್ತೆ, ಕ್ಷೀರ ಸಮುದ್ರ ನಿಮಗೆ ಸಿಗತ್ತೆ. ಇದನ್ನು ವಾದಿರಾಜರು ಹೀಗೆ ಚಮತ್ಕಾರದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಮನಮುಟ್ಟುವ ಮಾತನ್ನು ಹೇಳ್ತಾ ಶ್ರೀಕೃಷ್ಣ ಹೀಗೆ ಮನೆಗಳಿಗೆ ಹೋಗಿ ಹಾಲು ಮೊಸರು ಬೆಣ್ಣೆಗಳನ್ನು ಕದೀತಾ ಇದ್ದಾನೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹರೋಪಯೋ ಮುಷ್ಣತಿ ಕಾಪಿ ತುಷ್ಟ ದಧಾರ ಮರ್ಕಾಯ ದದತ್ಯಮರ್ಷಂ ತಥಾ ಹಿ ತಚ್ಛೇಷಮನನ್ಯ ಯೋಗ್ಯಂ ಹರಂತ ಮುದ್ವೀಕ್ಷ್ಯ ಕಥನ್ನ ಮನ್ಯುಃ. ರುಕ್ಮಿಣೀಶ್ ವಿಜಯದಲ್ಲಿ ಸಾರಭೂತವಾದಂತಹ ಅನೇಕ ಭಾಗಗಳಿವೆ. ಅದರಲ್ಲಿ ಒಂದು ಅತ್ಯಂತ ರಮಣೀಯವಾದಂಥದ್ದು, ಎಲ್ಲರಿಗೂ ಅತ್ಯಂತ ಪ್ರಿಯವಾಗುವಂತಹ ಈ ಕಥಾಭಾಗ, ಕೃಷ್ಣ ಮನೆಗಳಲ್ಲಿ ಹೋಗಿ ಹಾಲು ಮೊಸರು ಬೆಣ್ಣೆಗಳನ್ನು ಕದ್ದ ಚಮತ್ಕಾರ. ಅದು ಯಾವ ರೀತಿಯಲ್ಲಿತ್ತು ಅದನ್ನು ವಾದಿರಾಜರು ವರ್ಣಿಸ್ತಾರಲ್ಲ, ಅದನ್ನು ನೋಡಬೇಕು, ಅದನ್ನು ಆನಂದಿಸಬೇಕು. ಕೃಷ್ಣ ಗೊಲ್ಲತಿಯರ ಮನೆಗೆ ಹೋಗ್ತಾ ಇದ್ದಾನೆ. ಒಬ್ಬಳ ಮನೆಗೆ ಹೋದಂತೆ, ಒಬ್ಬಳ ಮನೆಗೆ ಹೋದ, ಅಲ್ಲಿರುವಂತಹ ಹಾಲನ್ನು ತಗೊಂಡ, ಅದನ್ನು ಕುಡ್ದ. ಅಲ್ಲಿಯೇ ಗೊಲ್ಲತಿ ಅವಳು ಸಂತೋಷನೇ ಪಟ್ಲಂತೆ. ಅವಳೇನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಯಾಕೆ? ಪುಟ್ಟ ಬಾಲಕ ಕೃಷ್ಣ ಬರ್ತಾನೆ, ಹಾಲು ಕುಡಿತಾನೆ, ಸಂತೋಷ ಸ್ವೀಕಾರ ಮಾಡಿದ್ಲಂತೆ. ಅವನು ಹಾಲು ಕುಡಿತಾ ಇರೋದನ್ನು ಒಪ್ಪಿಕೊಂಡ್ಳು. ಅಷ್ಟೊತ್ತಿಗೆ ಕೃಷ್ಣ ಒಬ್ಬನೇ ಬಂದದ್ದಲ್ಲ, ನೋಡ್ತಾ ಇದ್ದಾಳೆ. ಏನು ತುದಿ ಮೊದಲಿಲ್ಲದಂತೆ ಅಷ್ಟು ಕೋತಿಗಳಿವೆ, ಬೆಕ್ಕುಗಳಿವೆ, ಬಾಲಕರಿದ್ದಾರೆ, ಎಲ್ಲರೂ ಕೂಡ ಸುತ್ತಲೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಒಬ್ಬನೇ ಕುಡಿತಾ ಇರೋದಲ್ಲ, ಅವರಿಗೆಲ್ಲ ಕುಡಿಸ್ತಾ ಇದ್ದಾನೆ. ಆ ಕೋತಿಗಳೆಲ್ಲ ಹೀಗೆ ಹಿಡ್ಕೊಂಡು ಕುಡಿತಾ ಇವೆ, ಕೆಳಗಡೆ ಚೆಲ್ತಾ ಇದೆ, ಅವರು ಕುಡಿತಾ ಇದ್ದಾರೆ. ಅದನ್ನು ನೋಡಿದಾಗ ಮಾತ್ರ ತಡ್ಕೊಳ್ಳಿಕ್ಕಾಗಲಿಲ್ಲಂತೆ ಅವಳಿಗೆ. ಸಿಕ್ಕಾಬಟ್ಟೆ ಸಿಟ್ಟು ಬಂತಂತೆ. ವಾದಿರಾಜರಂತಾರೆ, ಯಾಕೆ ಸಿಟ್ಟು ಮಾಡ್ಕೊಳ್ಬೇಕಾಗಿತ್ತು? ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕಾಗಿತ್ತಲ್ಲ. ಕೃಷ್ಣ ಸ್ವೀಕಾರ ಮಾಡಿದ ಅಂತನ್ನೋದನ್ನು ಹೇಗೆ ಸಂತೋಷದಿಂದ ಸ್ವಾಗತಿಸಿದಳೋ, ಅದೇ ರೀತಿಯಲ್ಲಿ ಕೃಷ್ಣ ಆ ಕೋತಿಗಳಿಗೆ ಉಣಿಸಿದ, ಬೆಕ್ಕುಗಳಿಗೆ ಕುಡಿಸಿದ, ಬಾಲಕರಿಗೆ ಕುಡಿಸಿದ ಅನ್ನೋದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕಾಗಿತ್ತಲ್ಲ ಅಂತಂದರೆ ವಾದಿರಾಜರಂತಾರೆ, ಇಲ್ಲ, ಅವಳು ಪರಮ ಭಕ್ತೆ, ಪರಮಾತ್ಮನ ಭಕ್ತೆ. ಆದ್ದರಿಂದಲೇ ಅವಳಿಗೆ ಅದು ಸಹನೆ ಆಗಲಿಲ್ಲ ಅಂತ. ಯಾಕೆ ಅಂದರೆ, ಇದು ಕೃಷ್ಣ ಕುಡಿದಿದ್ದಾನೆ ಅಂತಂದರೆ, ಕೃಷ್ಣ ಕುಡಿದು ಹೋದಾಗ ಒಂದಿಷ್ಟು ಉಳಿದಿರುತ್ತದಲ್ಲ, ಅದು ನಮಗೊಂದಿಷ್ಟು ಸಿಗುತ್ತೆ. ಇದು ಪರಮಾತ್ಮನ ನೈವೇದ್ಯ, ನಮಗೆ ಪ್ರಸಾದ ಸಿಗ್ತದೆ ಅಂತನ್ನುವ ನಿರೀಕ್ಷೆಯಲ್ಲಿ ನಾನಿದ್ದರೆ, ಈ ಕೋತಿಗಳೆಲ್ಲ ಕುಡಿದು ಚೆಲ್ಲಿ ಹಾಳು ಮಾಡ್ತಾ ಇವೆಲ್ಲ, ನಮಗೆ ಪ್ರಸಾದ ಸಿಗಲಿಲ್ಲಲ್ಲ ಅಂತ ಹೇಳಿ ಕೋಪವೇ ಹೊರತಾಗಿ ಕೃಷ್ಣ ಕುಡಿದ ಅಂತ ಕೋಪ ಆಗಲಿಲ್ಲ ಅವಳಿಗೆ ಅಂತ ವಾದಿರಾಜರು ಚಮತ್ಕಾರದಿಂದ ಹೇಳ್ತಾರೆ. ಹೀಗೆ ಮನೆಗಳಲ್ಲಿ ತರತರಹದಲ್ಲಿ ಶ್ರೀಕೃಷ್ಣ ಈ ಹಾಲು ಮೊಸರು ಬೆಣ್ಣೆಗಳನ್ನು ಕದಿಯುವ ಈ ಸುಂದರವಾದ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಅದರ ಮುಂದಿನ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು. ಹರೇ ನಮಃ.